VIP ಗ್ಯಾಲರಿಲಿ 400 ಜನ VIP ಇಂದ ಬೇರೆ ಜಿಲ್ಲೆಗಳಿಂದ ಬಂದಿರ್ತಾರೆ ಸೆಲೆಕ್ಷನ್ಸ್ಗೋಸ್ಕರ. ನಮಸ್ತೆ, ನಾನು ನಿಮ್ಮ ಕ್ರೇಜಿ ಹಳ್ಳಿಯಿಂದ. ಇವತ್ತು ತುಮಕೂರಿನಲ್ಲಿರೋ ಮಹಾತ್ಮ ಗಾಂಧಿ ಕ್ರೀಡಾಂಗಣವನ್ನು ನಿಮಗೆಲ್ಲರಿಗೂ ಪರಿಚಯ ಮಾಡಿಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ನಮ್ಮ ಮಹಾತ್ಮ ಗಾಂಧಿ ಸ್ಟೇಡಿಯಮ್ಮು 1982ರಲ್ಲಿ ಓಪನ್ ಆಗಿತ್ತು. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಂಗಣ ಮಾಡಬೇಕು ಅಂತ ಯೋಜನೆ ಬಂದಮೇಲೆ 2016ನೇ ವರ್ಷದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಬಂದಮೇಲೆ ಇದು ಆರಂಭವಾಯಿತು. ಈ ಕ್ರೀಡಾಂಗಣ 2023 ಮಾರ್ಚ್ 5 ಕಂಪ್ಲೀಟ್ ಆಗಿದ್ದು. ಇದರ ಉದ್ಘಾಟನೆಗೆ ಬಂದಿದ್ದವರು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಉದ್ಘಾಟಿಸಿದರು. ಇದರ ಅಧ್ಯಕ್ಷತೆ ವಹಿಸಿದ್ದವರು ನಮ್ಮ ತುಮಕೂರಿನ ಶಾಸಕರಾದ ಶ್ರೀ ಜ್ಯೋತಿ ಗಣೇಶ್ ಅವರು ಅಧ್ಯಕ್ಷತೆ ನಡೆಸಿಕೊಟ್ರು. ಈ ಪ್ರಾಜೆಕ್ಟ್ಗೆ ಸರಿಸುಮಾರು 60 ಕೋಟಿ ವೆಚ್ಚ ಖರ್ಚು ಮಾಡವ್ರೆ. ಈ ಕ್ರೀಡಾಂಗಣ ಬೆಂಗಳೂರು ಹೊರತುಪಡಿಸಿದರೆ ರಾಜ್ಯದಲ್ಲಿ 2ನೇ ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಹೊಂದಿರುವ ಸುಂದರವಾದ ಸ್ಟೇಡಿಯಂ ಇದು ನಮ್ಮ ತುಮಕೂರಿನ ಮಹಾತ್ಮ ಗಾಂಧಿ ಸ್ಟೇಡಿಯಂ. ಒಳಗಡೆ ಹೋಗೋಣ ಬನ್ನಿ. ಗ್ರೌಂಡ್ ಫ್ಲೋರಲ್ಲಿ ಏನಿದೆ, ಯಾವ ಥರ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಯಾವ್ಯಾವ ರೂಮ್ ಇದೆ, ಏನಿದೆ ಅಂತ ನೋಡೋಣ ಬನ್ನಿ. ಗ್ರೌಂಡ್ ಫ್ಲೋರ್ನಲ್ಲಿ ಕಾನ್ಫರೆನ್ಸ್ ಹಾಲ್, ಫಸ್ಟ್ ಏಡ್ ರೂಮ್, ಡ್ರೆಸ್ಸಿಂಗ್ ರೂಮ್, ಆಫೀಸು, ಸ್ಟೋರ್ ರೂಮು, ಈ ಒಟ್ಟಾರೆ 18 ರೂಮ್ಗಳನ್ನ ಗ್ರೌಂಡ್ ಫ್ಲೋರಲ್ಲಿ ರೆಡಿ ಮಾಡಿದ್ದಾರೆ. ಲಿಫ್ಟ್ ಇದೆ, CCTV ಸೆಕ್ಯೂರಿಟಿ ಇದೆ, ಫೈರ್ ಸೇಫ್ಟಿ ಇದೆ. ಇನ್ನು ಆಟದ ಮೈದಾನದ ಕಡೆಗೆ ಬಂದರೆ ವೆಲ್ ಮಾಡಿಫೈಡ್ ಫುಟ್ಬಾಲ್ ಕೋರ್ಟ್, ಫುಲ್ಲಿ ಗ್ರಾಸ್ ಕೋರ್ಟ್ ಮಾಡವ್ರೆ. ಲಾಂಗ್ ಜಂಪ್ ಇದೆ, ಹೈ ಜಂಪ್ ಇದೆ, ರನ್ನಿಂಗ್ ಮಾಡ್ಬೋದು, ಗುಂಡು ಎಸೆತ. ಮತ್ತು ಸ್ಟೇಡಿಯಮ್ಮು ಮುಂಭಾಗದಲ್ಲಿ ಇಂಡೋರ್ ಗೇಮ್ಸ್ ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾ ಚಟುವಟಿಕೆಗಳನ್ನು ಆಯೋಜಿಸಬಹುದಾದ ಒಂದು ಕ್ರೀಡಾಂಗಣ ನಮ್ಮ ಮಹಾತ್ಮ ಗಾಂಧಿ ಕ್ರೀಡಾಂಗಣ ತುಮಕೂರು. ನೋಡಿ, ಇದೇ ಆಡಿಯನ್ಸ್ ಗ್ಯಾಲರಿ. ಈ ಆಡಿಯನ್ಸ್ ಗ್ಯಾಲರಿಯಲ್ಲಿ 5ರಿಂದ 6,000 ಜನ ಕೂತ್ಕೊಂಡು ಕ್ರೀಡೆನ ವೀಕ್ಷಿಸಬಹುದು. ತುಂಬ ಚೆನ್ನಾಗಿ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. ಕೂತ್ಕೊಂಡು ವೀಕ್ಷಿಸೋಕ್ಕೆ ನೆರಳಿದೆ. ನೋಡಿ, ಆಪೋಸಿಟ್ ಕಾಣ್ತಾರೋ ಅದು VIP ಗ್ಯಾಲರಿ. ಆ VIP ಗ್ಯಾಲರಿಲಿ 400 ಜನ VIPs ಕೂತ್ಕೊಂಡು ಕ್ರೀಡೆನ ವೀಕ್ಷಿಸಬಹುದು. ಅದರ ಪಕ್ಕದಲ್ಲಿರೋ ಆ ಗ್ಯಾಲರಿ ಫಿಸಿಕಲಿ ಚಾಲೆಂಜಸ್ ಪರ್ಸನ್ಸ್ಗೆ ಮಾಡಿರುವಂಥ ಗ್ಯಾಲರಿ. ಅದು 200ರಿಂದ 250 ಜನ ಅಲ್ಲಿ ಉಳ್ಕೋಬೋದು, ಫಿಸಿಕಲ್ ಚಾಲೆಂಜ್ ಪರ್ಸನ್ಸು. ಈ ವಿವರ್ಸ್ ಗ್ಯಾಲರಿ ಮೇಲ್ಗಡೆ ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರಲ್ಲಿ 36 ರೂಮ್ಸ್ ಇದೆ. ಬೇರೆ ರಾಜ್ಯಗಳಿಂದ, ಬೇರೆ ಜಿಲ್ಲೆಗಳಿಂದ ಬಂದಿರೋ ಕ್ರೀಡಾಪಟುಗಳಿಗೆ ಉಳ್ಕೊಳೋದಕ್ಕೆ ಮಾಡಿರೋಂಥ ಜಾಗ ಅದು. ಬನ್ನಿ ಫ್ರೆಂಡ್ಸ್, ಅದನ್ನು ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ಇದೇ 36 ರೂಮ್ಗಳು ಮಾಡಿರೋಂಥ ಜಾಗ ಅದು. 36 ರೂಮಲ್ಲಿ 200ರಿಂದ 250 ಜನ ಉಳ್ಕೋಬೋದು. ಬೇರೆ ಸ್ಟೇಟಿಂದ, ಬೇರೆ ಜಿಲ್ಲೆಗಳಿಂದ ಬಂದಿರ್ತಾರೆ ಸೆಲೆಕ್ಷನ್ಸ್ಗೋಸ್ಕರ. ಇಲ್ಲಿ ಬಂದು ಅವರ ಫ್ಯಾಮಿಲಿ ಮತ್ತು ಕೋಚ್ ಇರ್ತಾರಲ್ಲ, ಕೋಚ್ ಎಲ್ಲ ಉಳ್ಕೋಬೋದು. ಬಾತ್ರೂಮ್ ಫೆಸಿಲಿಟಿ ಇದೆ. ತಿರ್ಗಾ ಪ್ರತಿ ರೂಮ್ಗಳಲ್ಲಿ ಬೆಡ್ ಎಲ್ಲ ಕೊಟ್ಟಿದ್ದಾರೆ. ಪ್ರತಿ ರೂಮಲ್ಲೂ ಬೆಡ್ಸ್ ಇದೆ. ತುಂಬ ದೊಡ್ಡದಾಗಿದೆ ರೂಮ್ಸ್ ಎಲ್ಲ. CCTV ಕವರೇಜ್ ಇದೆ. ತುಂಬ ಚೆನ್ನಾಗಿ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ ಮಾಡಿದ್ದಾರೆ. ತುಂಬ ನೋಡಿ, ವೀವರ್ಸ್ ಗ್ಯಾಲರಿ ಕೆಳಗಡೆ ಪಾರ್ಕಿಂಗ್ ಲಾಟು ತುಂಬ ವಿಶಾಲವಾಗಿದೆ. ಇಲ್ಲಿ 300ರಿಂದ 350 ಕಾರು ನಿಲ್ಲಿಸ್ಬೋದು. 400ರಿಂದ 450 4 ವೀಲರ್ ನಿಲ್ಲಿಸ್ಬೋದು. ತುಂಬ ಸೇಫ್ಟಿಯಾಗಿದೆ. CCTV ಫೆಸಿಲಿಟಿ ಇದೆ. ತುಂಬ ಸೇಫ್ಟಿಯಾಗಿ, ತುಂಬ ವಿಶಾಲವಾಗಿ ಮಾಡಿದ್ದಾರೆ ಪಾರ್ಕಿಂಗ್ ಲಾಟು. ತುಂಬ ಚೆನ್ನಾಗಿದೆ. ಪ್ರತಿದಿನ 100 ಮಂದಿ ಅಥ್ಲೆಟಿಕ್ಸು, ನ್ಯಾಷನಲ್ ಪ್ಲೇಯರ್ಸು ಇಲ್ಲಿ ಬಂದು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾರೆ. ಅವ್ರು ಯಾವ ಥರ ಪ್ರಾಕ್ಟೀಸ್ ಮಾಡ್ತಾರೆ, ವರ್ಕೌಟ್ಸ್ ಮಾಡ್ತಾರೆ, ಯಾವ ಥರ ಕಾಂಪಿಟೇಷನ್ ರೆಡಿ ಆಗ್ತಾರೆ ಎಲ್ಲ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಬನ್ನಿ. ರಮ್ಯಾ, ಅಮ್ಮ ಕೆಲಸ ಮಾಡ್ಕೋ.
ಅಲ್ಲೊಂದು ನಡೀತಾ ಇದೆ. ನೋಡಿ ಅಲ್ಲಿ. ವಿಜಯಣ್ಣ ಹಾಯ್, ನಾನು ಡಾಕ್ಟರ್ ರವಿ ಅಂತ. ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತೀನಿ ಇಂಗ್ಲೀಷ್ ಡಿಪಾರ್ಟ್ಮೆಂಟಲ್ಲಿ. ತುಮಕೂರಿನ ಈ ಮಹಾತ್ಮ ಗಾಂಧೀಜಿ ಸ್ಟೇಡಿಯಂ ರಿಯಲಿ ಒಂದು ಎಲ್ಲ ಅಥ್ಲೀಟ್ಸಿಗೆ ಒಂದು ವರ ಅಂತಲೇ ಹೇಳ್ಬೋದು. ಮೊದಲಿಂದನೂ ನಾನು 10-12 ವರ್ಷಗಳಿಂದ ಈ ಸ್ಟೇಡಿಯಂಗೆ ಬಂದು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಈಗ ರೀಸೆಂಟಾಗಿ 2 ವರ್ಷದ ಹಿಂದೆ ಹೊಸ ಸ್ಟೇಡಿಯಂ ಪ್ರಾಜೆಕ್ಟು ಸ್ಮಾರ್ಟ್ ಸಿಟಿಯಲ್ಲಿ ಸ್ಯಾಂಕ್ಷನ್ ಆಗಿ ಭಾಳ ಬ್ಯೂಟಿಫುಲ್ಲಾಗಿ ಇದನ್ನು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಿಗೆ ಮಾಡಿದ್ದಾರೆ. ನಾವೆಲ್ಲರೂ ಪ್ರತಿ ದಿವಸ ನಾನು ಮತ್ತು ನನ್ನ ರನ್ನರ್ಸ್ ಎಲ್ಲ ಬಂದು ಇದೇ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡಿ ನಾನು 2 ಬಾರಿ ಟ್ರಯಥ್ಲಾನನ್ನು ಮುಗಿಸಿದ್ದೇನೆ. ಅದು ಹಾಫ್ ಐರನ್ ಮ್ಯಾನ್ ಅಂತ ಈವೆಂಟ್, ಅದು ಕೋಲ್ಹಾಪುರದಲ್ಲಿ ಇದೇ ಸ್ಟೇಡಿಯಮಲ್ಲಿ ಪ್ರಾಕ್ಟೀಸ್ ಮಾಡಿ ಆ ಹಾಫ್ ಐರನ್ ಮ್ಯಾನ್ ಈವೆಂಟನ್ನು ನಾನು 2 ಸಲ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೇನೆ. ಆಮೇಲೆ ಒಂದು 6-7 ಮ್ಯಾರಥಾನ್ಗಳನ್ನು ಕೂಡ ಓಡಿದ್ದೇನೆ. ಹಾಫ್ ಮ್ಯಾರಥಾನ್ಸನ್ನು ಕಂಪ್ಲೀಟ್ ಮಾಡಿದ್ದೇನೆ. ಈಗ ನಾವು ಸ್ಟಾರ್ಟಿಂಗ್ ಈ ಸ್ಟೇಡಿಯಂ ಎಸ್ಟಾಬ್ಲಿಷ್ ಆದಮೇಲಿಂದ ಭಾಳ ಬ್ಯೂಟಿಫುಲ್ಲಾಗಿ ವರ್ಕೌಟ್ ಮಾಡೋದಕ್ಕೆ ಒಂಥರ ಸ್ಫೂರ್ತಿ, ಇನ್ಸ್ಪಿರೇಷನ್ನು ಭಾಳ ಚೆನ್ನಾಗಿ ಸಿಗ್ತಾಯಿದೆ. ಆಮೇಲೆ ಎಲ್ಲ ಅಥ್ಲೀಟ್ಸ್ಗಳನ್ನು ನೋಡ್ತಾ ಇಲ್ಲಿ ವರ್ಕೌಟ್ ಮಾಡೋದೇ ಒಂದು ಗ್ರೇಟ್ ಆಪರ್ಚುನಿಟಿ ಅಂತ ನಾನು ಅಂದ್ಕೊಳ್ತೀನಿ. ಐ ಆಮ್ ವೆರಿ ಹ್ಯಾಪಿ ಟು ಬಿ ತುಮಕೂರಿಯನ್, ಬ್ಲೆಸ್ಡ್ ವಿತ್ ಅ ವಂಡರ್ಫುಲ್ ಸ್ಟೇಡಿಯಂ ಲೈಕ್ ದಿಸ್ ಅನ್ನೋದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕುಡೀರಿ. ಓಕೆ, 1 ಗ್ಲಾಸ್ 5 ಗ್ಲಾಸ್ ನೀರು ಹಾಕಿ 1 ಗ್ಲಾಸ್ ಆಗತಕ್ಕ ಕುದಿಸಿ ವಿಜಲ್ ಹಾಕ್ತೀವಿ. 2 ವಿಜಲ್ ಹಾಕ್ತೀವಿ. ಮನೆಯಲ್ಲೇ ಮಾಡಿ, ನೀವೆಲ್ಲ ಹೊರಗಡೆ ಹೋಗಿ ಇದು ಮಾಡೋದು ಬೇಡ. ನಾವು ಮೇನ್ ಬೇಕಿರೋದು ಏನು, ಕಾಲು ಸೋಪು. ಕಾಲಲ್ಲಿ ಏನು ಬಿಡುತ್ತಲ್ಲ ಕ್ಯಾಲ್ಸಿಯಂ ಕಂಟೆಂಟು, ಅದನ್ನು ನೀವು ಕುಡಿಬೇಕು. ಮಸಾಲೆ ಹಾಕಿ ಚೆನ್ನಾಗಿ ಖಾರ ಆಗಿರ್ತದೆ, ಹಾಕ್ಬಿಟ್ಟು ಗ್ಯಾಸ್ಟ್ರಿಕ್ ಆಗುತ್ತೆ. ಅದು ಮಾಡಬಾರ್ದು. ಏನು ಕಾಲು ಸೊಪ್ಪು ಆಗಿರ್ತದೆ, ಕಾಲು ಸೊಪ್ಪನ್ನ ನೀವು ಹೊಡ್ಕೋಬೇಕು ಚೆನ್ನಾಗಿ. ಅದು ಒಂದು 10-12 ವಿಜಲ್ ಆಗಬೇಕು, ಅವಾಗ ಅದು ಹೊಡ್ಕೋಬೇಕು. ಅಥ್ಲೆಟಿಕ್ ಕೋಚು ಸ್ಮಾರ್ಟ್ ಸಿಟಿ ಅಂಡರಲ್ಲಿ ಏನು ಈ ಕ್ರೀಡಾಂಗಣ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಂಗಣ ಇದೆ. ಸಿಂಥೆಟಿಕ್ ಟ್ರ್ಯಾಕ್ ಅನ್ನೋದು ನಮ್ಗಳೆಲ್ಲರ ಕನಸಾಗಿತ್ತು. ಸಿಂಥೆಟಿಕ್ ಟ್ರ್ಯಾಕಲ್ಲಿ ನಮ್ಮ ಮಕ್ಕಳು ಕೂಡ ಓಡಬೇಕು, ಅವರು ಅಚೀವ್ ಮಾಡಬೇಕು, ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಬೇಕು ಅನ್ನೋದು ಯಾವುದೇ ಒಬ್ಬ ತರಬೇತಾರನ ಕನಸದು. ಆ ಕನಸನ್ನು ನಮ್ಮ ಸ್ಮಾರ್ಟ್ ಸಿಟಿಯವರು ಮತ್ತು ರಾಜ್ಯ ಸರ್ಕಾರದವರು ಈಗ ಈಡೇರಿಸಿದ್ದಾರೆ. ಅವ್ರಿಗೆ ನಾನು ಮೊದಲನೇದಾಗಿ ಆಭಾರಿಯಾಗಿರ್ತೇನೆ. ನಂತರ ಈ ಒಂದು ಕ್ರೀಡಾಂಗಣದಲ್ಲಿ ಸ್ಮಾರ್ಟ್ ಸಿಟಿನ ಟ್ರ್ಯಾಕು ಮತ್ತು ಫುಟ್ಬಾಲ್ ಗ್ರೌಂಡ್ ಆಗಿರೋದು ನಮ್ಗಳೆಲ್ಲರಿಗೂ ಒಂದು ವರ ಇದ್ದಾಗ. ಕಾರಣ ಇಷ್ಟೇ, ಇವತ್ತಿನ ದಿವಸದಲ್ಲಿ ತಂತ್ರಜ್ಞಾನ ಬೆಳೆದಂಗೆ ನಮ್ಮ ಅಥ್ಲೆಟ್ಗಳಿಗೆ ವರ್ಕೌಟ್ಸ್ ಮಾಡಲಿಕ್ಕೆ ಮತ್ತು ಹೈ ಲೆವೆಲ್ ರೀಚ್ ಆಗಲಿಕ್ಕೆ ಇಂಥ ಒಂದು ಕ್ರೀಡಾಂಗಣ ತುಂಬ ಅವಶ್ಯಕತೆ ಇದೆ. ಅದನ್ನು ಸ್ಮಾರ್ಟ್ ಸಿಟಿಯವರು ಪೂರೈಸಿದ್ದಾರೆ, ಜೊತೆಗೆ ಸರ್ಕಾರದವರು ಪೂರೈಸಿದ್ದಾರೆ. ಇದರಿಂದ ನಮ್ಮ ಮಕ್ಕಳು ಹೆಚ್ಚಿನದಾಗಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೀಚ್ ಆಗಲಿಕ್ಕೆ ತುಂಬಾ ಅನುಕೂಲ ಆಗ್ತಾಯಿದೆ. ಪರ್ಫಾರ್ಮೆನ್ಸು ತುಂಬ ಇಂಪ್ರೂವ್ ಆಗಿದೆ. ಮತ್ತು ಕಾಂಪಿಟೇಷನ್ಗಳಲ್ಲಿ ಮಕ್ಕಳ ಪರ್ಫಾರ್ಮೆನ್ಸು ತುಂಬಾ ಹೆಚ್ಚಾಗ್ತಾಯಿದೆ. ಈ ಒಂದು ಕ್ರೀಡಾಂಗಣವನ್ನು ನಮ್ಗಳಿಗೆಲ್ಲರಿಗೂ ದೊರಕಿಸ್ಕೊಟ್ಟಂಥ ನಮ್ಮ ಸರ್ಕಾರಕ್ಕೆ ಆಭಾರಿಗಳಾಗಿರ್ತೀವಿ. ಧನ್ಯವಾದ.
ಥ್ಯಾಂಕ್ ಯು ಸರ್. ಸರ್ ಈ ಗ್ರೌಂಡ್ ನೋಡಿ ನಮಗೆ ತುಂಬ ಖುಷಿ ಆಗ್ತಾ ಇದೆ. ನಾವು ಒಂದು 15 ಡೇಸ್ ಬ್ಯಾಕು ಕೊಯಂಬತ್ತೂರು ರೇಸ್ಗೆ ಹೋಗಿದ್ವಿ, ವೀಲ್ ಚೇರ್ ರೇಸು ಮ್ಯಾರಥಾನ್ಗೆ. ಹಾಂ ಸರ್. ಬಟ್ ಇಲ್ಲಿ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್. ಈ ಥರ ಕೋರ್ಟ್ ಇದ್ರೆ ನಮಗೆ ಸ್ಪೋರ್ಟ್ಸ್ ಆಡೋಕ್ಕೆ ಇನ್ನೂ ಖುಷಿ ಆಗುತ್ತೆ. ಬಟ್ ಸ್ಪೋರ್ಟ್ಸ್ ಆಡೋಕ್ಕೆ ಈಸಿ ಆಗುತ್ತೆ. ಇದು ಬೆಸ್ಟ್ ಇದೆ, ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಇಂದ ಇದೇ ಫೀಲ್ಡಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಬ್ರೇಕ್ ಆಯಿತು. ಬ್ರೇಕ್ ಆದಮೇಲೆ ಕಳೆದ 2 ವರ್ಷದಿಂದ ಇಲ್ಲೇ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ರೇಸ್ ವಾಕ್, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಗೋಲ್ಡ್ ಮೆಡಲ್ ಬಂದಿದೆ. ಇದು ಬಂದಿರೋದು ನಮಗೆ ಭಾಳ ಹೆಲ್ಪ್ ಆಗಿದೆ, ಭಾಳ ಅನುಕೂಲ ಆಗಿದೆ. ನೋಡಿ ಫ್ರೆಂಡ್ಸ್, ಇದು ಸ್ಟೇಡಿಯಮಲ್ಲಿರೋ ಕಮರ್ಷಿಯಲ್ ಬಿಲ್ಡಿಂಗ್. ಇದರಲ್ಲಿ ಈಗ ಪ್ರೆಸೆಂಟ್ ಖಾಲಿ ಇದೆ. ನೆಕ್ಸ್ಟು ಇದರಲ್ಲಿ ಡೆಕಾಥ್ಲಾನ್ ಶೋರೂಮ್ ಬರುತ್ತೆ ಅಂತ ಹೇಳಿದ್ದಾರೆ. ಸ್ಟೇಡಿಯಮಲ್ಲಿ ಜಿಮ್ ಇದೆ. ಈ ಜಿಮ್ಮು ಬೆಳಗ್ಗೆ 6 ಗಂಟೆಗೆ ಓಪನ್ ಆದರೆ ಬೆಳಗ್ಗೆ 9 ಗಂಟೆವರೆಗೂ ಓಪನ್ ಆದರೆ, ಮತ್ತು ಸಂಜೆ 4:15 ಓಪನ್ ಆದರೆ ಸಂಜೆ 7:15ವರೆಗೂ ಓಪನ್ ಆಗುತ್ತೆ. ಇಲ್ಲಿ ವರ್ಕೌಟ್ಸ್ ಮಾಡೋದಕ್ಕೆ ಪ್ರತಿಯೊಂದು ಇಕ್ವಿಪ್ಮೆಂಟ್ಸ್ ಎಲ್ಲ ಇದ್ದಾವೆ. ಟ್ರೆಡ್ಮಿಲ್ ಇದೆ, ವೆಯ್ಟ್ ಲಿಫ್ಟಿಂಗ್ ಇದೆ, ಸೈಕ್ಲಿಂಗ್ ಇದೆ, ಡಂಬಲ್ಸ್ ಇದೆ. ಪ್ರತಿಯೊಂದು ಜಿಮ್ಮಲ್ಲಿ ವರ್ಕೌಟ್ಸ್ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲ ಇದೆ. ಫ್ರೆಂಡ್ಸ್, ಇದೇ ನಮ್ಮ ಮಹಾತ್ಮ ಗಾಂಧಿ ಸ್ಟೇಡಿಯಂ. ನೀವು ಎಲ್ಲ ಇಲ್ಲಿ ಬಂದು ನೋಡಿ, ಎಂಜಾಯ್ ಮಾಡಿ, ಎಲ್ಲ ಆಡಿ, ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಇದೇ ನಮ್ಮ ತುಮಕೂರು, ಮತ್ತು ಈ ಸ್ಟೇಡಿಯಮೇ ನಮ್ಮ ಹೆಮ್ಮೆ. ನಾನು ನಿಮ್ಮ ಕ್ರೇಜಿ ಹಳ್ಳಿಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.